ನಾವು ಮಾಡ್ತಿರೋದು ಫ್ರಿಜ್ಜಲ್ಲಿ ಮಿಕ್ಕಿದ್ದು. ಇದು ಪಾಸ್ತಾ ಆಯಿಲ್ ಹಾಕ್ತಿರೋದು. ಪಾಸ್ತಾ ಥರ ಮಾಡ್ತಿದ್ದೀವಿ ಏನೋ ಇದು. ಸರಿನಾ ಗೈಸ್? ಫಸ್ಟ್ ಆಯಿಲ್ ಹಾಕ್ತೀವಿ. ಆಯಿಲ್ ಹಾಕ್ಬಿಟ್ಟು ಫುಲ್ಲು ತುಂಬಿಸ್ಬಿಡೋಣ ಗೈಸ್. ಸೊ ಗೈಸ್ ಫುಲ್ಲು ಆಯಿಲ್ ಹಾಕ್ಬಿಡ್ತೀನಿ. ಸೊ ಗೈಸ್ ಫುಲ್ಲು ಆಯಿಲ್ ಮಿಕ್ಸ್ ಮಾಡಿಬಿಡ್ತೀವಿ. ಫುಲ್ಲು ನೆಕ್ಸ್ಟ್ ಇವಾಗ ಏನು ಮಾಡ್ತೀವಿ ಅಂದರೆ ಇಟ್ಬಿಡೋಣ. ಗ್ಯಾಸ್ನ ಆನ್ ಮಾಡಿಬಿಟ್ಟು ಫುಲ್ಲು ಬಿಸಿ ಮಾಡೋಣ. ಸೊ 5 ನಿಮಿಷ ಕಾಯೋಣ. 5 ನಿಮಿಷ ಆದಮೇಲೆ ಸಿಗೋಣ. ಸೊ ಗೈಸ್ ಈ ಚಕ್ರ ಇರೋದಂತ ಹಾಕ್ಬಿಡೋಣ ಫಸ್ಟು. ಆಮೇಲೆ ಬಾಕ್ಸು ಒಂದರ ಪಾಸ್ತಾ ಥರ ಇರೋ ಟೈಪು ನೋಡೋಣ ಹೆಂಗೆ ಕಾಣುತ್ತಂತ. ಫುಲ್ಲು ಹಾಕ್ಬಿಡ್ತೀನಿ. ಇವಾಗ ನೆಕ್ಸ್ಟ್ ತಯಾರಾಗಿದ್ದ ತಕ್ಷಣ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ನೀವೇ ನೋಡಿ. ಯಾವ ಸಕ್ಕತ್ತಾಗಿರುತ್ತೆ. ನಿಮ್ಮ ಮನೇಲೂ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ನಾವು ಸ್ವಲ್ಪ ಬಿಡಬೇಕಿತ್ತು 2 ನಿಮಿಷ, ಆದರೆ ಪರವಾಗಿಲ್ಲ, ಸ್ವಲ್ಪ ಇದಾಗ್ತೈತೆ. ಸೊ ಗೈಸ್ ಫುಲ್ಲು ಇವಾಗ ಮಿಕ್ಸ್ ಮಾಡ್ಬಿಡೋಣ. ಫ್ರೈ ಆಗ್ತೈತೆ, ನೋಡೋಣ. ಆಹಾ ತುಂಬ ರುಚಿಯಾಗಿರ್ಬೋದು. ಸಕ್ಕತ್ತಾಗಿದೆ ಗೈಸ್. ಇವಾಗ ಫುಲ್ಲು ಪೇಪರ್ ಹಾಕ್ಬಿಟ್ಟೈತೆ. ಸೊ ಇದನ್ನು ಕಮ್ಮಿ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ಮತ್ತೆ ಇವಾಗ ಒಂದು ತಪ್ಪಲಿ ತೊಗೊಳ್ಳೋಣ. ಹಾಕೋಕ್ಕೆ ಫುಲ್ಲು ಆಗೋವರೆಗೂ ಬಿಡಬೇಡಿ. ಆಗಬೇಕು, ಆಮೇಲೆ ತೆಗಿಬೇಕು. ನೋಡಿ ಎಷ್ಟು ಚಿಕ್ಕದಿತ್ತು, ಎಷ್ಟು ದೊಡ್ಡದಾಗಿದ್ರು. ಯಪ್ಪ ಸಕ್ಕತ್ತಾಗಿದೆ. ನೋಡೋಕ್ಕೇನೆ ರುಚಿ. ಅದ್ರ ಜೊತೆ ಏನೋ ಮಿಕ್ಸ್ ಮಾಡ್ತೀನಿ. ನೋಡ್ಬಿಟ್ರೆ ನೀವಂತೂ ಶಾಕು. ಯಾವತ್ತೂ ತಿಂದಿರೋಣ ಅನ್ಸುತ್ತೆ ನೀವು. ಸಮ್ಟೈಮ್ಸ್ ಕೆಲವೊಬ್ರು ತಿಂದಿರ್ಬೋದು. ಸೊ ಗೈಸ್ ಫುಲ್ಲು ಒಂಥರ ಸುಡೋಂಥ ರೀತಿನಲ್ಲೈತೆ. ಫುಲ್ಲು ಇವಾಗ ಒಂದಿದಾಯಿತು ತೊಗೊಳ್ಳೋಣ. ಫುಲ್ಲು ಇದಾಗ್ಬಿಟ್ಟಿದೆ. ತಿಂದು ನೋಡೋಣ. ಆಗ್ಬಿಟ್ಟೆ ಫುಲ್ಲು ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ. ನೋಡೋಕ್ಕೆ ಇಷ್ಟು, ತಿನ್ನಕ್ಕೆ ಎಷ್ಟು ಇರ್ಬೋದು. ಸುಡೋ ಅಂತ ಟೈಪು ತೊಗೊಳ್ಳೋಣ. ಸಕ್ಕತ್ತಾಗಿದೆ. ಮತ್ತೆ ಹಾಕೋಣ ಸ್ವಲ್ಪ ಹಾಕ್ಬಿಟ್ಟು. ಸೊ ನೋಡೇ ಬಿಡೋಣ ಒಂದು ಹೆಂಗೆ ಇರ್ಬೋದು ಅಂತ. ಸಕ್ಕತ್ತಾಗಿದೆ. ಸೊ ಗೈಸ್ ಇವಾಗ ಮತ್ತೆ ಹಾಕೋಣ. ಸುಟ್ಟಿಯ ಊದ್ಕೊಟ್ಟು ಕೆಲವರು ಊದ್ಕೊಡುತ್ತೆ. ಊದ್ಕೊಂಡೇ ಬಿಡ್ತು ಗೈಸ್. 2 ನಿಮಿಷ ಅಷ್ಟೇ, ಇದು ಸಾಕು. ಸಕ್ಕತ್ತಾಗಿ ಮಾಡೋಣ. ಇದನ್ನ ನೀವೇನು ಕರಿತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವೇ ಹೇಳಿ. ನಂಗೆ ಗೊತ್ತಿಲ್ಲ, ಅದಕ್ಕೆ ಕಾಮನ್ ಆಗಿ ಮಾಡ್ತಿದ್ದೀನಿ. ಸೊ ಇವಾಗ ಹೇಳೋ ಟೈಮು. ಏನು ಗೊತ್ತಾ, ಇದು ಪಾಸ್ತಾ ಟೈಪು, ಆದರೆ ಸ್ವಲ್ಪ ನೋಡೋಣ ತಿಂದಾದ್ಮೇಲೆ. ಸೊ ಗೈಸ್ ಫುಲ್ಲು ಮಿಕ್ಸ್ ಮಾಡಿಬಿಡ್ತೀನಿ. ಆಮೇಲೆ ಲಾಸ್ಟ್ ಇದು ನೀವು ಮನೇಲಿ ಕಾಮನಾಗಿ ಮಾಡ್ತೀರಾ. ನಾನು ಇದು ಯಾಕೆ ಮಾಡ್ತೀನಿ ಅಂದರೆ ಇದ್ರ ದೋಸೆ ಏನೇನು ಮಿಕ್ಸ್ ಮಾಡಬೇಕು ಮತ್ತು ಸಕ್ಕತ್ತಾಗಿರುತ್ತೆ. ಬೇಡ ಸಕ್ಕತ್ತಾಗಿದೆ ಗೈಸ್. ಫಸ್ಟ್ ಆಯಿಲ್ ತೆಗ್ದ್ಬಿಡೋಣ. ಆಯಿಲ್ ತೆಗಿಯೋದು ಇಡೋದು. ಸಕ್ಕತ್ತಾಗಿದೆ ಗೈಸ್. ನೆಕ್ಸ್ಟ್ ಟೈಮ್ ನೋಡೋಣ. ಫಸ್ಟ್ ಫುಲ್ಲಿ ತೆಗ್ದ್ಬಿಡ್ತೀನಿ. ಇನ್ನೂ ಐತೆ. ಬಿಸಿಯಾಗಿರ್ಬೋದು. ಹಾಕೋಣ ನಡೀರಿ. ಊದ್ಕೊಳ್ಳುತ್ತೆ ಗೈಸ್. ನೋಡಿ ಹೆಂಗೆ ಊದ್ಕೊಳ್ಳುತ್ತೆ. ಅಪ್ಪ ಒಂದೇ ಸಲ ಬಂದ್ಬಿಡ್ತು.
ಇದೆ. ಅಯ್ಯೋ ಏನು ಗುರು ಹಿಂಗಾಗ್ಬಿಟ್ಟಿದ್ದು ಸೈಡ್ ಓ ದೊಡ್ಡಾಗ್ಬಿಡ್ತಿದ್ದು. ಒಂದೇ ಸಲ ಸ್ಟಾರ್ಟ್ ಮಾಡಬೇಕು. ಬಿಡಿ ಹೋಗೋಣ. ಸಕ್ಕತ್ತಾಗಿದೆ ಗೈಸ್. ನೀವು ಮನೇಲಿರ್ಬೋದು. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಗೈಸ್. ಸಕ್ಕತ್ತಾಗಿರ್ಬೋದು. ತೆಗ್ಬಿಡೋಣ ಗೈಸ್, ತೆಗ್ಬಿಡೋಣ ನಡೀರಿ. ತತ್ತಿಲಿಡೋಣ. ಒಂದಿದೋಯ್ತು. ಸೊ ತಪ್ಪಿ ಇಡೋಣ. ನಾನು ಇವಾಗಲೇ ಹೇಳ್ಬಿಡ್ಲಾ ಗೈಸ್ ಏನೇನು ಮಾಡ್ಬೇಕಂತ. ಸೊ ಗೈಸ್ ಹುಡಿ ಇಟ್ಬಿಡೋಣ. ಅಡ್ಜಸ್ಟ್ ಆಗ್ತಿಲ್ಲ. ಆಚೆ ತಗೋಬೋದು ನಾನು. ಸುತ್ತೆ ಏನು ಸುತ್ತೋಗಿಲ್ಲ, ನೋಡೇ ಹಂಗೆ. ಅದೇ ಸ್ವಲ್ಪ ಕಷ್ಟ. 7 ನಿಮಿಷದ ಕೆಲಸ ಸುಮ್ಮನೆ ಆಗಿ ಅಂದ್ಬಿಟ್ಟು ಇದು ಮಾಡೋದಲ್ಲ. ಆಯಿಲ್ ಎಲ್ಲಿ ನಮ್ಮ ಬಾಡಿ ಮೇಲೆ ಬೀಳುತ್ತಂತ ಅದು ಗಮನ ಕೊಡಬೇಕು. ಸೊ ಒಂದು ಬಿಗ್ ಬೌಲಲ್ಲಿ ಮಿಕ್ಸ್ ಮಾಡಿಬಿಡೋಣ. ಸೊ ಆಯಿಲ್ ನೋಡಿ ಎಷ್ಟಾಗಿದೆ. ಇವಾಗ ಏನು ಮಾಡೋದು. ಸೊ ಇದು ಖಾರದ ಪುಡಿ, ಇದು ಇದು ಧನಿಯದ ಪುಡಿ, ಇದು ನಮ್ಮ ಮನೆಯದು ಸ್ಪೆಷಲ್ ಮಸಾಲ. ಸೊ ಹಾಕ್ಬಿಡೋಣ ಒಂದೊಂದಾಗಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ನೋಡಿ ನೀವು ಅನ್ಕೋತಿರ್ಬೋದು ಅಜ್ಜಿ ಇಕ್ಕಿದಂತ ಚೆನ್ನಾಗಿ ಮಾಡ್ತಿಲ್ಲ ಏನೋ, ಆದರೆ ಸಕ್ಕತ್ತಾಗಿರೋದು ಗೈಸ್. ನಾನು ಟ್ರೈ ಮಾಡಿದ್ದೀನಿ ಆಚೆ ಊರಾಗೆಲ್ಲ, ಜಾತ್ರೆಲೆಲ್ಲ ಕೊಡ್ತಾರೆ ಸಮ್ಟೈಮ್ಸ್. ಮಿಕ್ಸ್ ಮಾಡಿಬಿಟ್ಟು ಇವಾಗ ಏನು ಮಾಡಿ ನಮ್ಮ ಮನೆ ಸ್ಪೆಷಲ್ ಮಸಾಲ ಹಾಕೋಣ. ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಕಲರ್ಫುಲ್ಲಾಗಿ ಕಾಣಬೇಕಂದ್ರೆ. ಗೈಸ್ ಮನೇಲೂ ಮಾಡ್ತೀನಿ, ಬಾಯಿಗೆ ರುಚಿ ಬರ್ತಿರ್ಬೋದು ಗೈಸ್. ಸಕ್ಕತ್ತಾಗಿದೆ. ಸೊ ಖಾರ ಇರ್ಬೇಕಂದ್ರೆ ನೀವು ಎಷ್ಟು ಬೇಕಾದರೂ ಖಾರದ ಪುಡಿ ಹಾಕೋಬೋದು. ಖಾರದ ಪುಡಿ ಜಾಸ್ತಿ ಆಗಬೇಕು ಅನ್ಸಿಲ್ಲ ಇದಕ್ಕೆ, ಆಗಲೇ ಮಜಾ ಬರೋದು ಗೈಸ್. ನೀವು ಅನ್ಕೋತಿರ್ಬೋದು ಇದು ಚೆನ್ನಾಗಿಲ್ಲ ಏನೋ ಮಾಡಿರ್ತಾನೆ ಅಂತ, ಆದರೆ ಸಕ್ಕತ್ತಾಗಿರ್ಬೋದು. ಸಕ್ಕತ್ತಾಗಿದೆ. ನೋಡಿ ಗೈಸ್ ಫುಲ್ಲು ಟೇಸ್ಟಿ. ಇವಾಗ ಸೊ ಇದನ್ನು ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಗೈಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್. ಸಕ್ಕತ್ತಾಗಿದೆ. ವೆರಿ ಟೇಸ್ಟಿ. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ. ಈ ಕೆಫೆ ಮತ್ತು ಈ ರುಚಿಯ ವೆರೈಟಿಯ ಫುಡ್ ಯಾರು ಮಾಡಿಕೊಟ್ಟಿದ್ದು ನಿಮ್ಮ ಮನೆ ಅಂತ ಕೇಳಿದ್ರೆ ನನ್ನ ಹೆಸರು ಹೇಳಿ ಗೈಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.